ತಿನ್ಬಾರ್ದಂತ ಹಾಕ್ತಾರ ಒಂದು ಗೊತ್ತಿಲ್ಲ. ಹಿಂದಿ ಬರ್ದೇನೆ ಏನಾದರೂ ಇಲ್ಲಿಗೆ ಬಂದ್ಬಿಟ್ರೆ ಅಲ್ಪ ಸ್ವಲ್ಪ ಅವ್ರ ಕನ್ನಡ ಬರುತ್ತೆ, ನಾಟಕಗಳು ಆಡ್ತಾರೆ. ನಾನು ಬಂದಿದ್ರೆ ನೀವು ಕೊಡ್ತಿದ್ದೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಗಂಟೆ 10 ನಿಮಿಷ ಆಯಿತು, ಹೋಗ್ತಾ ಇದ್ದೀವಿ. ಜಾಸ್ತಿ ಮಾಡ್ತಾರೆ ಇಲ್ಲಿ ಎಲ್ಲ, ಎಲ್ಲಿ ನೋಡಿದ್ರು ಡ್ರಿಂಕ್ಸ್ ಕುಡಿಯೋರೆ ನೋಡಿ ಸಾಕಾಯ್ತು. ಯಾಕಂದ್ರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಗೋವಾಗೆ ಹೋಗಿದ ತಕ್ಷಣ ನಾವು ರೂಮ್ ಮಾಡ್ಕೊಂಡ್ವಿ. ಸೊ ರೂಮ್ ಆಚೆಗಡೆ ಈ ಥರ ಗ್ರೀನರಿ ಇರೋದ್ರಿಂದ ನಾನು ಒಂದು ಕ್ಲಿಪ್ ತೊಗೊಂಡೆ. ಸೊ ಅದಾದಮೇಲೆ ನಾವು ಅಂಜನಾ ಬೀಚ್ಗೆ ಹೋದ್ವಿ. ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟ ಆಡ್ಕೊಂಡು ಬೀಚಲ್ಲೆಲ್ಲ. ಸೊ ನಾನು ಇದ್ರ ಬಗ್ಗೆ ನಾನು ಹೇಳಿದ್ದೀನಿ ಇಲ್ಲಿ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಂತ ಮುಂದೆ ವಿಡಿಯೋದಲ್ಲಿ ಬರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಬಟ್ ಏನಂತಂದರೆ ಈ ಒಂದು ಸೀಸನಲ್ಲಿ ಹೋಗಬಾರ್ದು, ನವೆಂಬರ್ ಡಿಸೆಂಬರ್ ಇರುತ್ತಲ್ವ ಆ ಒಂದು ತಿಂಗಳಲ್ಲಿ ಹೋಗ್ಬೇಕಾಗತ್ತೆ. ಯಾಕಂತಂದರೆ ಇವಾಗ ಆಟಾಡೋಕ್ಕೆಲ್ಲ ಬಿಡಲ್ಲ. ಸೊ ಮಳೆ ಗಾಳಿ ಇರೋದ್ರಿಂದ ಸೊ ಬೀಚ್ ಒಳಗಡೆ ಯಾರನ್ನೂ ಬಿಡಲ್ಲ. ಸೊ ಆದರೂ ನಾವು ಆಟ ಆಡ್ಕೊಂಡು ಫ್ರೆಶ್ ಅಪ್ ಆಗಿ ಮತ್ತು ನಾವು ಬೋಟಿಂಗ್ ಅಂತ ಹೋಗ್ತಾ ಇದ್ವಿ. ಸೊ ಬೋಟಿಂಗ್ ಹತ್ರ ಹೋಗಬೇಕಾದ್ರೆ ಮಳೆ ಎಲ್ಲ ಬಿದ್ದಿತ್ತು ಆಲ್ರೆಡಿ. ಗೋವಾದಲ್ಲಿ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಆ ಥರ ವೆದರ್ ಇತ್ತು ಅಲ್ಲಿ. ಸೊ ಆವಾಗ ತಾನೇ ಮಳೆ ಬಿದ್ದಿರೋದ್ರಿಂದ ಅಲ್ಲಿ ವೆದರು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಆ ಕ್ಲಿಪ್ಗಳನ್ನ ತೊಗೊಂಡಿದ್ದೀನಿ, ತುಂಬಾ ಇಷ್ಟ ಆಯಿತು. ಆ್ಯಂಡ್ ನಾವು ಬೈಕ್ನ ರೆಂಟಾಗಿ ತೊಗೊಂಡಿದ್ವಿ. ಮತ್ಲಬ್ ಬೈಕ್ ಅಂತಂದರೆ ಸ್ಕೂಟಿನ ರೆಂಟಾಗಿ ತೊಗೊಂಡಿದ್ವಿ. ಸೊ ಕಲರ್ ಆಗಿತ್ತು, ಯೆಲ್ಲೋ ಕಲರ್, ರೆಡ್ ಕಲರ್, ಪಿಂಕ್ ಕಲರ್, ಬ್ಲೂ ಕಲರ್. ನೋಡಿ ಅಲ್ಲೆಲ್ಲ ರೆಂಟ್ ಗಾಡಿಗಳೇ ಇರೋದು. ಕಾರು ಕೂಡ ರೆಂಟಿಗೆ ಸಿಗುತ್ತೆ. ಸೊ ಆಧಾರ್ ಕಾರ್ಡು ಮತ್ತು ಲೈಸೆನ್ಸ್ ಇತ್ತು ಅಂತಂದರೆ ನಿಮಗೆ ಆರಾಮಾಗಿ ನಿಮಗೆ ಬೈಕು ರೆಂಟ್ ಸಿಗುತ್ತೆ. ನಿಮಗೆ ಆರಾಮಾಗಿ ಕಾರ್ ಆಗಿರ್ಬೋದು, 4 ವೀಲರು 2 ವೀಲರು ನಿಮ್ಗೆ ಎರಡೂ ಸಿಗುತ್ತೆ. ಸೊ ಅದನ್ನು ಮುಗಿಸ್ಕೊಂಡು ನಾವು ಗಾಡಿನ ರೆಂಟ್ ತೊಗೊಂಡು ಸೊ ನಾವು ಬೋಟಿಂಗ್ ಅಂತ ಹೋದ್ವಿ. ಬಟ್ ಬೋಟಿಂಗ್ ಆಡೋಕ್ಕಾಗಿಲ್ಲ, ಯಾಕಂದರೆ ಆವಾಗ ಮಳೆ ಬಿತ್ತು. ಸೊ ಫೋನಲ್ಲಿ ಚಾರ್ಜಿಂಗ್ ಇಲ್ಲದೆ ಇರೋ ಕಾರಣ ಏನಾಯಿತು ಅಂತಂದರೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ನಾನು ಮತ್ತು ನಮ್ಮ ಡಾರ್ಲಿಂಗು ಇಬ್ಬರು ಮಾತಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಡಾರ್ಲಿಂಗ್ ಒಂದೇ ಒಂದು ಸಾಂಗ್ ಇಟ್ಕೊಂಡಿದ್ಲು, ಅರ್ಲಿ ಮಾರ್ನಿಂಗ್ ಬೀಚಲ್ಲಿ ಕುತ್ಕೊಳ್ಳಿ, ಅದೊಂದೇ ಸಾಂಗ್ ಇಟ್ಕೊಂಡಿದ್ಲು. ಸೊ ಆ ಒಂದು ಸಾಂಗಿಗೆ ರೀಲ್ಸ್ ಮಾಡೋಣ ಅಂತೆಲ್ಲ ಅಂದ್ಕೊಂಡಿದ್ವಿ. ಬಟ್ ಕೆಲವೊಂದು ಫೋಟೋಸ್ಗಳು ತೆಗಿಯೋಕ್ಕಾಗಿಲ್ಲ. ಬಟ್ ನಾವು ರಾಂಗ್ ಟೈಮಲ್ಲಿ ಹೋಗಿದ್ದೀವಿ ಅಂತ ನಂಗೆ ಅನ್ನಿಸ್ತು. ಸೊ ಹೋದರೆ ಡಿಸೆಂಬರು ನವೆಂಬರಲ್ಲಿ ಹೋಗಬೇಕಾಗತ್ತೆ. ಸೊ ಅಲ್ಲಿರೋರು ಕೂಡ ಹಾಗೆ ಹೇಳಿದ್ರು, ಈ ಟೈಮಲ್ಲೆಲ್ಲ ಬಿಡಲ್ಲ. ಸೊ ತುಂಬ ಅಲೆಗಳು ಬರ್ತಾ ಇರಬೇಕಾದ್ರೆ ಏನಾಗುತ್ತೆ ಅಂತಂದರೆ ಕೊಚ್ಕೊಂಡು ಹೋದರೆ ಬಾಡಿನೂ ಸಿಗಲ್ವಂತೆ. ಸೊ ಹಾಗಾಗಿ ನಾನು ಸಜೆಷನ್ ಮಾಡೋದೇನಂತಂದರೆ ನವೆಂಬರ್ ಡಿಸೆಂಬರ್ಗೆ ಹೋದರೆ ಇನ್ನೂ ತುಂಬ ಚೆನ್ನಾಗಿ ಆಟ ಆಡ್ಬೋದು. ಆವಾಗ ಬಿಸಿಲು ಜಾಸ್ತಿ ಇರುತ್ತಲ್ವ. ಸೊ ತುಂಬ ಚೆನ್ನಾಗಿರುವಂಥ ಮನೆಗಳಿತ್ತು. ನನಗೆ ಅದಕ್ಕಿಂತ ಜಾಸ್ತಿ ನನಗೆ ಗಾಡಿಗಳು ಇಷ್ಟ ಆಯಿತು, ಜಾಸ್ತಿ ಸ್ಕೂಟಿಗಳು ಜಾಸ್ತಿ ಇಷ್ಟ ಆಯಿತು. ಸೊ ಯಾಕಂದರೆ ಕಲರಾಗಿ ಒಂಥರ ಸಖತ್ತಾಗಿತ್ತು. ನಮ್ಮ ಸ್ಕೂಟಿ ಬಂದುಬಿಟ್ಟು ಯೆಲ್ಲೋ ಕಲರ್ ಇತ್ತು. ಆ್ಯಂಡ್ ಅಲ್ಲಿ ಬಂದುಬಿಟ್ಟು ಗೋವಾದು ಪ್ರೈವೇಟು ಅಲ್ಲ ಗೋರ್ಮೆಂಟ್ ಬಸ್ಸು ನೋಡಿ ಈ ಥರ ಇರುತ್ತೆ. ನಾವು ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ರಲ್ಲ ಸೇಮ್ ಅದೇ ಥರ ಇರುತ್ತೆ. ಸೊ ಬಾಬಾ ಬೀಚ್ ಹೋಗ್ತಾ ಇದ್ದೀವಿ. 100 ಕಿಲೋಮೀಟರ್ಸ್ ಇದ್ದೇ ಇಲ್ಲ. ಈಗ ಮಾಡಿದ್ರೆ ಬೈಕಲ್ಲಿ ಯಾವಾಗ ಎಲ್ಲೋದು ಮಲ್ಕೊಳ್ಳೋದು ಇಲ್ಲ ತಿನ್ನೋದು ನೋಡಿ ಅಷ್ಟು ಬೇಜಾರಾಯಿತು. ಅದಕ್ಕೆ ಗುರ್ರ ಅಂತದು ನೋಡಿ. ಸೊ ಹೋಗ್ತಾ ಇದ್ದೀವಿ. ಸೊ ಹಿಂದಿನ ವಿಡಿಯೋ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಬಾಬಾ ಬೀಚ್ಗೆ ಹೋಗ್ತಾ ಇದ್ದೀವಿ ಅಂಜನಾ ಬೀಚಿಂದ. ಮಧ್ಯಾಹ್ನ ಹೊತ್ತು ಅಂಜನಾ ಬೀಚಲ್ಲಿ ಬಿಸಿಲಿಂದ ಇರ್ಬೋದು, ಬಟ್ ಜಾಸ್ತಿ ಇತ್ತು. ಸಿಕ್ಕಾಪಟ್ಟೆ ಮರಳು ಸ್ನಾನ ಮಾಡಿದ್ರು ಹೋಗ್ತಾ ಇಲ್ಲ, ಅಡುಗೆ ಇರುತ್ತೆ. ಒಂದ್ಸಲ ಬೀಚ್ ಬಗ್ಗೆ ಹೇಳೋಕ್ಕೆ ಹೋಗ್ಬಾರ್ದು. ಬಟ್ ಅದೇನಂದರೆ ಒಂದು ವ್ಯೂ ಪಾಯಿಂಟ್ ಇದೆ ಆಯಿತಾ, ಅಲ್ಲಿ ಫೋಟೋ ಗೀಟೋ ಎಲ್ಲ ಇಟ್ಕೊಳ್ಳೋಕ್ಕೆ. ಅದೆಲ್ಲ ಅಂತೂ ಬರೀ ಕಾಲಲ್ಲಂತೂ ನೀವು ಹೋಗೋಕ್ಕೆ ಹೋಗ್ಬೋದು. ಸಿಕ್ಕಾಪಟ್ಟೆ ಅನ್ಭವಿಸ್ತಿದ್ದೀವಿ ಬರೀ ಕಾಲಲ್ಲಿ ಹೋಗ್ಬಿಟ್ಟು ಫೋಟೋ ಅಂತ ಹೇಳಿ ನಡೆಯೋಕ್ಕೆ ಆಗ್ತಿರಲಿಲ್ಲ. ಅಷ್ಟು ಪೇನ್ ಆಗ್ತಿತ್ತು. ಮತ್ತು ಆ ಮಳ್ಳು ಅಷ್ಟೇ, ಆ ನೀರು ಬೋಟಲ್ಲಿ ಹೊಡೆಯಪ್ಪ ಕೆಳಗಡೆ ಬೀಳ್ತೀವ ಆ ಮಳ್ಳಲ್ಲೂ
ಕಾಲೆಲ್ಲ ಫುಲ್ಲು ರೆಡ್ಡಾಗ್ಬಿಟ್ಟಿತ್ತು ಆ ಥರ. ಸೊ ಸ್ವಲ್ಪ ಹುಷಾರಾಗಿ ನೀರಲ್ಲೆಲ್ಲ ಇಳಿತೀರಂಗೆ ಹುಷಾರಾಗಿ ಇಳೀರಿ. ಸೊ ಹೊಡ್ತಾ ಇದ್ದೀವಿ. ತೂಗೈತೆ ಅಂತಿದ್ದೀನಿ. ಆಗ ಬೀಚ್ಗೆ ಹೋಗ್ತಾ ಇದ್ದೀವಿ. ಈ ಕತ್ಲಲ್ಲಿ ಏನು ಕಾಣುತ್ತೋ ಗೊತ್ತಿಲ್ಲ ಆ ಬೀಚು, ಬಟ್ ಆ ಲೈಟಿಂಗ್ಸ್ ಮಾತ್ರ ಸಖತ್ತಾಗಿರುತ್ತೆ. ಸೊ ಈ ಲೈಟಿಂಗ್ಸಲ್ಲಿ ನಾವು ಬೇರೆ ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವಾಗ ಇರೋ ಅಂತಹ ಮೂಡಲ್ಲಿ ಅಯ್ಯೋ ಅಲ್ಲಿಗೆ ಹೋಗ್ಬೇಕಾ ಅನಿಸ್ಬಿಟ್ಟೈತೆ. ಯಾಕಂದರೆ ನಿದ್ದೆ ಇಲ್ಲ, ಏನಂದರೆ ಏನಿಲ್ಲ. ಫಸ್ಟೇ ರೆಡಿ ಆಗ್ತಿದ್ದು, ನಾವು ಬರೋವರೆಗೂ ಇನ್ನೂ ರೆಡಿ ಆಗ್ತಿದ್ದು. ಅಯ್ಯೋ ನೀವು ಬಂದಿಲ್ಲ ಅಂದರೆ ನಾನು ಇನ್ನೂ ಪೌಡ್ರ್ ಹಾಕೋತೀನಿ ನೋಡಿ ಅಂತಿದ್ದು ಗೈಸ್. ಮತ್ತು ನಾವು ಇಲ್ಲಿ ರೂಮ್ ಮಾಡಿದ ತಕ್ಷಣ ನಾವು ಒಂದು ಬೈಕ್ ರೆಂಟಿಗೆ ತೊಗೊಂಡ್ವಿ, ಮತ್ಲಬ್ ಇದು ಸ್ಕೂಟಿ ರೆಂಟಿಗೆ ತೊಗೊಂಡ್ವಿ. ಸೊ DL ಕೊಟ್ಟರೆ ನಿಮಗೆ ಅದು ಕೊಡೋದು ಆಧಾರ್ ಕಾರ್ಡ್. ಫಸ್ಟು ಆಧಾರ್ ಕಾರ್ಡ್ ಇತ್ತು ಅಂತಂದರೆ ಕೊಡ್ತಿದ್ರು. ಇವಾಗ DL ಅಂತೂ ಬೇಕೇ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಇದ್ದೋದ್ರೂ DL ಬೇಕಾಗುತ್ತೆ. ಸೊ ಒಂದಿನಕ್ಕೆ 500 ಸಮಥಿಂಗ್ ಹೇಳಿದ್ರು. ಸೊ 2 ಡೇಸ್ ಎಲ್ಲ ಬಂದಿದ್ದೀವಿ. ಬೇರೆಯವ್ರಿಗೆ 1000 ರುಪೀಸ್ ಏನು ಅಂತ ಹೇಳಿದ್ರು. ಸೊ DL ಇತ್ತು ಅಂತಂದರೆ ಮಾತ್ರ ತಗೋತಾರೆ. ಒಂದು ಸ್ಕೂಟಿ ತೊಗೊಂಡಿದ್ದೀವಿ. ನೀವು ಅಷ್ಟೇ ಎಲ್ಲಾದರೂ ಟ್ರಿಪ್ ಇದ್ದೀರಾ ಅಂತಂದರೆ ಅಲ್ಲೇ ನಿಯರ್ ಬೈ ಬೀಚ್ಗಳಿರುತ್ತೆ, ಪ್ಲೇಸಸ್ಗಳಿರುತ್ತಲ್ವ. ಸೊ ಬಸ್ಸಲ್ಲೆಲ್ಲ ಓಡಾಡೋಕ್ಕಾಗಲ್ಲ, ಕ್ಯಾಬ್ಸ್ಗೆ ಸಂಬಳ ತಗೋತಾರೆ. ಅದೇ ಬದಲು ಒಂದು ಸ್ಕೂಟಿನೋ ಅಥವಾ ಬೈಕೋ ರೆಂಟಿಗೆ ತಗೋತು ಅಂತಂದರೆ ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಟ್ರೈ ಮಾಡಿ. ಬಾ ಕ್ರಾಬ್ ಇದೆ, ಪ್ರಾನ್ಸ್ ಇದೆ, ಫಿಶ್ ಇದೆ. ಎಷ್ಟು ಹೇಳ್ತಿರೋ ನೋಡೋಣ ಬನ್ನಿ ಗೈಸ್. ಕ್ರಾಬ್ ಸಿಗುತ್ತಾ? ಪ್ರಾನ್ಸ್ ಅಷ್ಟು ಪ್ರೈಸ್ ಕೇಳ್ತಾಳಪ್ಪ ಹೇಳು. ಕ್ರಾಬ್ ಸಿಗಲ್ವಾ? ಕ್ರಾಬ್ ಇಲ್ವಾ? ನಮ್ಮ ಎಲ್ಲ ಗಗನಗೈತಾ 10 ಪೀಸಿಗೆ ಎಷ್ಟು? 500 ರೂಪಾಯಿನಾ? ಪ್ರಾನ್ಸು ಏನು ಇವರು ತಿನ್ನಲಿ ಅಂತ ಮಾಡಿ ಹಾಕ್ತಾರಾ ಅಥವಾ ತಿನ್ನಬಾರ್ದು ಅಂತ ಹಾಕ್ತಾರಾ ಒಂದು ಗೊತ್ತಿಲ್ಲ. ಮಾಡೋದು ಒಂದು ಗೊತ್ತಾಗ್ತಾಯಿಲ್ಲ. ಏನು ತೊಗೊಳ್ಳೋದು? ಚಿಕನ್ ಮಂಚೂರಿ ಪೀಸ್ ಪ್ರಾನ್ಸ್ಗೆ 500 ರುಪೀಸು. ಅದೇ ನಮ್ಮ ಕರ್ನಾಟಕದಲ್ಲಿ ಅಂತಂದರೆ ಬೆಂಗಳೂರಲ್ಲಿ 9 ಪೀಸ್ ಏನೋ ಕೊಡ್ತಾರೆ. 250 ರುಪೀಸ್ ಏನೋ 200 ರುಪೀಸ್ ತೊಗೋತಾರಲ್ಲ ಪ್ರಾನ್ಸ್ಗೆ ತವಾ ಫ್ರೈ 200 ರುಪೀಸ್ ತೊಗೋತಾರೆ 9 ಪೀಸ್. ಒಂದು ಚಿಕನ್ ಮಂಚೂರಿ ತಗೊಳ್ಳೋಣ. ಚಿಕನ್ ಮಂಚೂರಿ ಚಿಕನ್ ಥಾಲಿ. ಹಿಂದಿ ಬರ್ದೇನೆ ಏನಾದರೂ ಇಲ್ಲಿಗೆ ಬಂದ್ಬಿಟ್ರೆ ಅಲ್ಪ ಸ್ವಲ್ಪ ಅವ್ರು ಕನ್ನಡ ಬರುತ್ತೆ, ನಾಟಕಗಳು ಆಡ್ತಾರೆ ಅಷ್ಟೊಂದು. ಕ್ರಾಬು ಇಲ್ಲಿ ಬೀಚ್ ಮುಂದೆ ಹೆವಿ ಸಸ್ತಾ ಇರುತ್ತೆ. ಇಲ್ಲೆಲ್ಲ ಸಸ್ತಾ ಸಿಗುತ್ತೆ. ರೈಸ್ ನೋಡಿ, ಚಿಕನ್ ಥಾಲಿ ಆರ್ಡ್ರ್ ಮಾಡಿದ್ವಿ. ಸೊ ರೈಸ್ ಬಂದೈತೆ, ರೋಟಿ ಬಂದೈತೆ, ಉಪ್ಪಿನಕಾಯಿ ಕೊಟ್ಟವ್ರೆ, ಕುಕುಂಬರು, ಆನಿಯನ್ ಕೊಟ್ಟವ್ರೆ, ಇದೇನೋ ಚಿಕನ್ ಫ್ರೈ ಕೊಟ್ಟವ್ರೆ, ಚಿಕನ್ ಗ್ರೇವಿ ಕೊಟ್ಟವ್ರೆ. ಸೊ ಟೇಸ್ಟ್ ಮಾಡೋಣ ಬನ್ನಿ. ಇದಕ್ಕೆ 250 ರುಪೀಸ್. ಸೊ ಹಲೋ, ಎಕ್ಸ್ಕ್ಯೂಸ್ ಮೀ, ಬಂದೈತಿ ತಿನ್ನಿ. ಅಯ್ಯೋ ರಾಮ, ಸರಿ ಮತ್ತೆ ಗೈಸ್ ನಿದ್ದೆ ಇಲ್ಲ, ಮೂಡ್ ಫುಲ್ ಇದಾಗ್ಬಿಟ್ಟೈತೆ. ಬೂವಾ ತಿನ್ನು ಬಾಬಾ. ಚಿಕನ್ ಥಾಲಿ ಹೆಂಡತಿ ಅಂತ ಹುಡ್ಕೊಂಡು
ಲಾಸ್ಟಾಗಿ ಚಿಕನ್ನು ಚೆನ್ನಾಗಿದೆ. ಬೇಬಿ ಅವ್ರು ಬಂದ್ಮೇಲೆ ಏನು ತಿನ್ನೋದು? ಬಂದ್ಮೇಲೆ ಬೇರೆ ಏನಾದರೂ ತಿನ್ನೋದಪ್ಪ, ಅದಕ್ಕೆ ಒಂದೇ ಆರ್ಡರ್ ಮಾಡಿರೋದು. बोलो मैडम खाना पीना है ಉಪ್ಪಿನಕಾಯಿ ಉಪ್ಪಿನಕಾಯಿ ಕೊಡ್ತಾರಲ್ಲ ನಾಣ್ಯ ಒಳಗೆ. ಸರಿ, ಮ್ಯಾಗಿ ಪ್ಯಾಕೆಟ್ಗೆ 50 ರೂಪಾಯಿ ಪ್ಲೇಟು. ಎಲ್ಲಾರು ಇನ್ನೂ ಬಂದೇ ಇಲ್ಲ. ನಾನು ಬಂದಿದ್ರೆ ನೀವು ಕೊಡಿಸ್ತಿದ್ದಿ ಅಂತಾನೆ ಒಬ್ಬ ಹೊಡ್ತೀನಿ. ನಾನು ಹೊಡಿತಿರ್ಲಿಲ್ಲ, ನಾನು ಇರ್ತಿದ್ದೆ. हमें बेटा ಗೈಸ್, ಇದು ಲಾಸ್ಟ್ ಲೈಟಿಂಗ್ ಅನಿಸುತ್ತೆ. ಆ ಕಡೆ ಎಲ್ಲ ಇದ್ದಾವೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬೇಡ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತಿದ್ದೀನಿ. ಸೊ ಇಲ್ಲಿ ನಾರ್ಮಲಾಗಿ ಯಾರು ಜಾಸ್ತಿ ಡ್ರಿಂಕ್ಸ್ ಮಾಡ್ತಾರೋ ಅವ್ರಿಗೆ ಇಲ್ಲಿ ಚೆನ್ನಾಗಿರುತ್ತೆ. ಸೊ ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್, ಬಾಯ್. ಹೇಳಿಬಿಡು. ಏನಿಲ್ಲ, ಎಷ್ಟು ಗಂಟೆ? 10 ಗಂಟೆ 10 ನಿಮಿಷ ಆಯಿತು, ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಅಷ್ಟೇ, ಚೆನ್ನಾಗಿದೆ. ಆದರೆ ಬಟ್ ಎಲ್ಲ ಡ್ರಿಂಕ್ಸ್ಗಳು ಜಾಸ್ತಿ ಮಾಡ್ತಾರೆ ಇಲ್ಲಿ. ಎಲ್ಲ ಎಲ್ಲಿ ನೋಡಿದ್ರು ಡ್ರಿಂಕ್ಸ್ ಕುಡಿಯೋರೆ ನೋಡಿ ಸಾಕಾಯಿತು. ಮನೇಲಿ ಇರೋರನ್ನೇ ತಡ್ಕೊಳಕ್ಕಾಗಲ್ಲ, ಔಟ್ ಸೈಡ್ ಬಂದು ಇವರೆಲ್ಲರೂ ನೋಡಬೇಕು ಅಷ್ಟೇ. ಅಲ್ಲಿ ಬೀಚ್ ಇದೆ, ಅಲ್ಲೇನು ಕಾಣಿಸ್ತಾ ಇಲ್ಲ. ಅನ್ಸಲ್ಲ, ಇದು ನೈಟ್ ಟೈಮ್ ಅಲ್ವಾ. ಬವ್ವಾ ಹೋಗೋಣ, ಅಲ್ಲೇನು ನೋಡಿಯಾ. ಓಕೆ ಗೈಸ್, ಬಾಯ್ ಬಾಯ್ ಬಾಯ್, ಗುಡ್ ನೈಟ್, ಬಾಯ್, ಥ್ಯಾಂಕ್ ಯು ಸೊ ಮಚ್. ಕನ್ನಡ ಅದು ಕನ್ನಡ ಬರ್ತಾ ಇಲ್ಲ. ಏನು ಗೋಪುರಗಳು ಮಾಡ್ತಾವ್ರೆ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ನಿನ್ ಜೊತೆ ನಿನ್ ಜೊತೆ ಮಾತಾಡೋದು ಅದೇನೋ ಗೋಪುರ ದಾರಿ ಮಾಡ್ತಾವನಿ. ಓಕೆ ಗೈಸ್, ಬಾಯ್ ಬಾಯ್, ಎಲ್ರಿಗೂ ಬಾಯ್, ಟಾಟಾ ಎಲ್ರಿಗೂ. ಓಕೆ, ನೆಕ್ಸ್ಟ್ ವ್ಲಾಗ್ಗೆ ವೇಟ್ ಮಾಡ್ತಾ ಇರಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ವಿಡಿಯೋಸ್ ಮಾಡಿ 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 ಫೋನಲ್ಲಿ ಸ್ಟೋರೇಜ್ ಎಲ್ಲ ಆಗಿದೆ. ಸೊ ಕೆಲವೊಂದು ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರಗಳು, ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ ಬೀಚ್? ಸರಿ ಆಯಿತು, ಇಲ್ಲಿಗೆ ಬಂದಿದೆಯಲ್ಲ, ನಿನಗೇನು ಕಾಮೆಂಟ್ ಮಾಡು. ಆಯಿತು, ಏನು ಅನ್ನಿಸ್ತು? ಎಣ್ಣೆ ಹೊಡಿಯೋರೆಲ್ಲ ನೋಡಿ ಸಾಕಾಯ್ತು ನನಗೆ. ಹಾಂ, ಆ್ಯಕ್ಚುಲಿ ಏನು ಗೊತ್ತಾ, ಇಲ್ಲಿ ಡ್ರಿಂಕ್ಸ್ ಮಾಡ್ತಾರೆ ಗೊತ್ತಾ. ಫ್ಯಾಮಿಲಿನೂ ಇದ್ದಾರೆ, ಕಪಲ್ಸ್ಗಳಿದ್ದಾರೆ, ಮ್ಯಾರಿಡ್ ಅವರು ಇದ್ದಾರೆ, ಮ್ಯಾರಿಡ್ ಮಕ್ಕಳನ್ನ ಕರ್ಕೊಂಡು ಬಂದು
ಚೆನ್ನಾಗಿದೆ. ಪ್ರೈಸ್ ತುಂಬಾ ಇದೆ ಅನ್ಕೋತಾರೆ. ಗೋವಾದಲ್ಲಿ ಸಸ್ತಾ ಸಿಗುತ್ತೆ, ಇರೋದು 15 ರೂಪಾಯಿಗೆ ಸಿಗುತ್ತೆ. ಅದು ಅದು ಸೊಳ್ಳೆ ಊಟದ ಐಟಮ್ ಎಲ್ಲ ಜಾಸ್ತಿನೇ ಇದೆ. ಬೀಚಲ್ಲಿ ಊಟದ ಐಟಮ್ ಎಲ್ಲ ಕಡೆನೇ ಜಾಸ್ತಿ ಇರುತ್ತೆ. ಇನ್ನೂ ಜಾಸ್ತಿನೇ ಸೊ ಓಕೆ ಗೈಸ್, ಬಾಯ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಗ್ತಾ ಇದ್ದೀನಿ, ಹೋಗ್ಬಿಡ್ಬೇಕು. ಸುಮ್ಮನೆ ಅಂದರೆ ಏನು ಗೊತ್ತಾ, ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಸೊ ಹೆವಿ ಟಯರ್ಡ್ ಆಗ್ತಿದೆ. ಹೋಗಿದ ತಕ್ಷಣ ಪಾಚ್ಕೊಂಡ್ಬಿಡ್ತೀವಿ, ಹೆಂಗಿದ್ರು ಊಟ ಆಗಿದೆ. ಓಕೆ ಗೈಸ್, ಬಾಯ್, ಟಾಟಾ.